ಹಿರೇಮಠ್ ಅವರಿಂದ ಚಿಂತನ. ನಂಬಿಕೆ ಎಂಬುದು ಅತ್ಯುತ್ತಮವಾದ ಸಕಾರಾತ್ಮಕ ಪದ. ಈ ಸಕಾರಾತ್ಮಕ ಯೋಚನೆಗಳು ಸಂತೋಷದ ಮೂಲ. ನಂಬಿಕೆ ಎಂದರೆ ಒಂದು ಹೇಳಿಕೆ ಅಥವಾ ಪರಿಸ್ಥಿತಿಯ ಬಗ್ಗೆ ಮಾನಸಿಕ ಒಪ್ಪಿಗೆ ತೋರುವ ಪ್ರವೃತ್ತಿ. ನಂಬು ನೀ ದೈವವನು, ನಂಬು ಸ್ವಯಂಭುವನು, ಬಿಂಬವೋ ಕಂಬವೋ, ನಂಬಿಕೆಯಿಂದ ಇಂಬುಗೊಳ್ಳುವುದು ಜೀವ. ಜೀವನ ಉಜ್ಜೀವನ ಎರಡು ಮಾರ್ಗಗಳಿಗೂ ನಂಬಿಕೆ ಎಂಬ ಅಡಿಪಾಯ ಮುಖ್ಯವಾದ ವಿಚಾರ. ಜನಪದರ ಜೀವನದಲ್ಲಿ ಹಾಸುಹೊಕ್ಕಾಗಿರುವ ಈ ನಂಬಿಕೆಗಳು ಜನತೆಯ ಆಂತರಿಕ ಮನೋಭಾವ ಹಾಗೂ ಮೂಲ ಸಂಸ್ಕೃತಿ ಮತ್ತು ಸಂಪ್ರದಾಯಗಳನ್ನು ಪರಿಚಯಿಸುವ ಪ್ರಮುಖ ಸಾಧನಗಳಾಗಿವೆ. ನಂಬಿಕೆ ಎನ್ನುವುದು ಇಬ್ಬರ ನಡುವೆ ಇರಬೇಕಾದ ಉತ್ತಮವಾದ ಬಾಂಧವ್ಯ. ಅದರಿಂದ ಬದುಕಿನಲ್ಲಿ ಸಂತೋಷ ವೃದ್ಧಿಯಾಗುತ್ತದೆ. ವೈಯಕ್ತಿಕ ನಂಬಿಕೆಗಳು, ಧಾರ್ಮಿಕ ನಂಬಿಕೆಗಳು, ಸಾಂಸ್ಕೃತಿಕ ನಂಬಿಕೆಗಳು ಸಂಸ್ಕಾರದಿಂದ ಒಬ್ಬ ವ್ಯಕ್ತಿಯಿಂದ ಮತ್ತೊಬ್ಬ ವ್ಯಕ್ತಿಗೆ ಬೇರೆಯಾಗುವುದು. ಒಂದು ಹಳ್ಳಿಯಲ್ಲಿ ಅವಿಭಕ್ತ ಕುಟುಂಬ ಪರಸ್ಪರ ಹೊಂದಾಣಿಕೆ ಅನ್ಯೋನ್ಯತೆ ತುಂಬಿತ್ತು. ಆ ಮನೆಯ ಕಿರಿಯ ಸೋದರ ಉನ್ನತ ವ್ಯಾಸಂಗ ಪಡೆದುದರಿಂದ ನಗರದಲ್ಲಿ ಅವನಿಗೆ ಬ್ಯಾಂಕಿನಲ್ಲಿ ನೌಕರಿ ಸಿಕ್ತು. ತನ್ನ ನೌಕರಿ ಇರುವ ನಗರದಲ್ಲಿ ನೆಲೆಸುವುದು ಅನಿವಾರ್ಯವಾಗಿತ್ತು. ಹೊಸದಾಗಿ ಮನೆಗೆ ಬಂದ ಮುಗ್ಧ ಸೊಸೆಗೆ ಅತ್ತೆ ಬುದ್ಧಿವಾದ ಹೇಳುತ್ತಾ, ನಗರಕ್ಕೆ ಹೋಗಿ ನಮ್ಮ ಮನೆ ಪದ್ಧತಿ ಸಂಪ್ರದಾಯ ಆಚಾರ ವಿಚಾರ ಮರೆಯಬೇಡ್ರಿ, ಇಲ್ಲಿ ಇರುವಂತೆ ಅಲ್ಲಿಯೂ ನಮ್ಮ ಮನೆ ಪದ್ಧತಿಗಳನ್ನು ಅನುಸರಿಸಬೇಕೆಂದು ಬುದ್ಧಿವಾದ ಹೇಳಿದ್ಲು. ಸೊಸೆ ಅತ್ತೆ ಹೇಳಿದ ಎಲ್ಲ ವಿಚಾರಗಳನ್ನು ಚಾಚು ತಪ್ಪದೆ ಪಾಲಿಸುತ್ತಿದ್ದಳು. ಒಮ್ಮೆ ಆಕೆ ಪತಿ ನಗರದಲ್ಲಿ ತನ್ನ ಸ್ನೇಹಿತರನ್ನು ಮನೆಗೆ ಔತಣಕ್ಕೆ ಆಮಂತ್ರಿಸುತ್ತಾನೆ. ಊಟಕ್ಕೆ ಎಲ್ಲ ಸಿದ್ಧತೆ ಆಯಿತು. ಎಲೆ ಹಾಕಿ ಎಲ್ಲ ಪದಾರ್ಥಗಳನ್ನು ಬಡಿಸಿ ಆ ಕಡೆ ಈ ಕಡೆ ಓಡಾಡುತ್ತಿರುವ ಪತ್ನಿಯನ್ನು ಕಂಡು ಆಕೆ ಪತಿಗೆ ಸ್ವಲ್ಪ ಕಸಿವಿಸಿ ಎನಿಸಿದರೂ ತೋರ್ಪಡಿಸಿಕೊಡ್ಲಿಲ್ಲ. ಬಂದ ಅತಿಥಿಗಳೊಬ್ಬರು ಕೆಳೆಯೇ ಬಿಟ್ಟರು. ಮತ್ತೆ ಯಾರಾದರೂ ಬರಬೇಕಿದೆ ಎಂದಾಗ, ಏನಿಲ್ಲ, ಒಂದು ಬೆಕ್ಕು ಬರಬೇಕು ಅಷ್ಟೇ ಎಂಬ ಉತ್ತರ ಕೇಳಿ ಎಲ್ಲರಿಗೂ ಆಶ್ಚರ್ಯ. ಊಟದ ನಂತರ ವಿಚಾರಿಸೋಣ ಎಂದು ಸುಮ್ಮನಾದರು. ಅಷ್ಟರಲ್ಲಿ ಪಕ್ಕದ ಮನೆಯವರು ಬೆಕ್ಕು ತಂದು ಕೊಟ್ಟರು. ಅದನ್ನು ಒಂದು ಬಿದಿರು ಬಿಟ್ಟೆಯಲ್ಲಿ ಮುಚ್ಚಿ ನಂತರ ಊಟ ಬಡಿಸಲು ಆರಂಭಿಸಿದಳು ಆ ಮುಗ್ಧೆ. ಎಲ್ಲ ಸ್ನೇಹಿತರು ನಂತರ ನಿಧಾನವಾಗಿ ಬೆಕ್ಕಿನ ಬಗ್ಗೆ ಪ್ರಶ್ನಿಸಿದಾಗ ಸೊಸೆ ಹೇಳಿದ್ದು ಹೀಗೆ: ಇದು ನಮ್ಮ ಮನೆ ಪದ್ಧತಿ, ಬೆಕ್ಕು ಇರಲಿಲ್ಲ, ಆದ್ದರಿಂದ ಪಕ್ಕದ ಮನೆಯವರ ಹತ್ತಿರ ಈ ಬಿದಿರು ಬುಟ್ಟಿ ಹಾಗೂ ಬೆಕ್ಕು ತಂದು ಮುಚ್ಚಬೇಕಾಯಿತು. ಅದಕ್ಕೆ ಊಟ ಬಡಿಸುವುದು ತಡವಾಯಿತು, ಕ್ಷಮೆ ಇರಲಿ ಎಂದು ವಿಷಾದ ವ್ಯಕ್ತಪಡಿಸಿದಾಗ ಆಕೆ ಪತಿ, ಅಯ್ಯೋ ಹುಚ್ಚಿ, ಅದು ಹಳ್ಳಿ, ವ್ಯವಸಾಯದ ಮನೆ, ಮನೆ ತುಂಬ ಕಾಳು ಕಡಿ, ಇಲಿಗಳ ಕಾಟ, ಇಲಿ ಹಿಡಿಯಲು ಬೆಕ್ಕಿನ ಅಗತ್ಯತೆ. ಹೊರಗಿನವರು ಬಂದಾಗ ಬೆಕ್ಕು ತೊಂದರೆ ಕೊಡಬಾರದೆಂದು ಬೆಕ್ಕನ್ನು ಬುಟ್ಟಿಯಲ್ಲಿ ಮುಚ್ಚುತ್ತಿದ್ದರು. ಇಲ್ಲಿ ಕಾಳಿಲ್ಲ, ಇಲಿ ಇಲ್ಲ, ಬೆಕ್ಕು ಯಾಕೆ ಬೇಕಾಗಿತ್ತು ಪೆದ್ದಿ ಎಂದಾಗ ಕಿರಿಸೊಸೆಗೆ ಸತ್ಯ ಅರಿವಾಯಿತು. ಹೀಗೆ ಇಂಥ ನಂಬಿಕೆಗಳನ್ನು ಕಣ್ಣಿದ್ದೂ ಕುರುಡರ ಹಾಗೆ ಆಚರಿಸದೆ ವಿವೇಚಿಸಬೇಕೆಂದು ತಿಳಿದಳು. ಹೀಗೆ ನಂಬಿಕೆಗಳು ಜನತೆಯ ಆಂತರಿಕ ಮನೋಭಾವ ಹಾಗೂ ಮೂಲ ಸಂಸ್ಕೃತಿ ಸಂಪ್ರದಾಯಗಳನ್ನು ಪರಿಚಯಿಸುವ ಪ್ರಮುಖ ಸಾಧನಗಳಾಗಿವೆ. ಅವುಗಳನ್ನು ಪ್ರಾಯೋಗಿಕವಾಗಿ ಅನುಸರಿಸುವಾಗ ಸರಿ ತಪ್ಪು ಲಾಭ ಹಾನಿಗಳ ಬಗ್ಗೆ ಎಚ್ಚರಿಕೆ ಅವಶ್ಯ ಎಂಬುದನ್ನು ಮರೆಯಬಾರದು. ಒಳ್ಳೆಯವರನ್ನು ನಂಬಬೇಕು, ನಂಬಿದವರಿಗೆ ಮೋಸ ಮಾಡಬಾರದು ಎಂಬುದನ್ನು ಅರಿತು ಬಾಳಿದಾಗ ಬದುಕಿನಲ್ಲಿ ಸಂತೋಷ ಉಕ್ಕುತ್ತದೆ. ಸ್ವಸ್ಥ ಸಮಾಜದ ರಚನೆಗೆ ನಂಬಿಕೆಯೇ ಅಡಿಪಾಯ. ನಂಬಿಕೆ ಇರಲಿ, ಆದರೆ ಮೂಢನಂಬಿಕೆ ಬೇಡ. ಇದುವರೆಗೆ ಶಕುಂತಲಾ ಹಿರೇಮಠ್ ಅವರಿಂದ ಚಿಂತನ ಕೇಳಿದಿರಿ.